ಸಾಹುಕಾರರಾಗಬೇಕು ಅಂದರೆ ಇದೆಲ್ಲ ಮೈಂಡ್ ಸೆಟ್ ಸ್ಟ್ರಾಂಗ್ ಇರಬೇಕು. ನೆಗೆಟಿವ್ ಮೈಂಡ್ ಸೆಟ್ ಇರೋರು ಖಂಡಿತವಾಗ್ಲೂ ಸಾಹುಕಾರರಾಗೋದಕ್ಕೆ ಸಾಧ್ಯ ಇಲ್ಲ. ಈ ಥರ ದುರಾಸೆ ಮತ್ತು ಹೈ ರಿಟರ್ನ್ಸ್ಗಳನ್ನು ಯಾರ್ಯಾರು ಪ್ರಾಮಿಸ್ ಮಾಡ್ತಾರೆ ಅಂಥವ್ರ ಬಳಿ ಖಂಡಿತವಾಗಲೂ ಹೋಗಬೇಡಿ. ನಾವೇನು ದುಡ್ಡನ್ನು ಉಳಿತಾಯ ಮಾಡ್ತಿದ್ದೀವಿ ಅದರಲ್ಲಿ ಒಂದು ಭಾಗನ ನಾನು ಚಿನ್ನ ಬೆಳ್ಳಿಲಿ ಹಾಕ್ತೀನಿ, ಒಂದು ಭಾಗನ ಶೇರ್ಸಲ್ಲಿ ಹಾಕ್ತೀನಿ. ನನ್ನ ಇನ್ಕಮ್ ಸೋರ್ಸಸ್ಗಳನ್ನು ಜಾಸ್ತಿ ಮಾಡ್ಕೊತೀನಿ. ಈಗ ಜನ ಹೆಂಗೆ ಗೊತ್ತಾ, ಇವತ್ತು ಬ್ಯಾಟ್ ಹಿಡಿದಿರ್ತಾರೆ, ಅವ್ರು ಇವತ್ತೇನೆ ತೆಂಡೂಲ್ಕರ್ ಆಗಬೇಕು, ಸಂಜು ಸ್ಯಾಮ್ಸಂಗ್ ಆಗಬೇಕು, ರೋಹಿತ್ ಶರ್ಮಾ ಆಗಬೇಕು. ನಿಮ್ಗೆ ಯಾವುದು ನಿದ್ದೆ ಮಾಡಕ್ಕೆ ಬಿಡೋದಿಲ್ವೋ ಅದು ನಿಮ್ಮ ಕನಸು. ಟೈಮ್ ಕೊಡಬೇಕು. ನಾಳೆ ಬೆಳಿಗ್ಗೆ ಸಂಜು ಸ್ಯಾಮ್ಸಂಗ್ ಆಗೋಕ್ಕಾಗಲ್ಲ, ನಾಳೆ ಬೆಳಿಗ್ಗೆ ಮುಖೇಶ್ ಅಂಬಾನಿ ಆಗೋಕ್ಕಾಗಲ್ಲ. ನೀವು ಮಾರ್ಕೆಟಲ್ಲಿ ಇರ್ತೀರಾ ಸರ್, ಮಾರ್ಕೆಟಲ್ಲಿ ತುಂಬ ವರ್ಷದಿಂದನೂ ಇದ್ದೀರಾ, ಆಲ್ಮೋಸ್ಟ್ 25 ಇಯರ್ಸಿಂದ ಇದ್ದೀರಾ ಸರ್ ಮಾರ್ಕೆಟಲ್ಲಿ. ಸೊ ನಿಫ್ಟಿಯಲ್ಲಿ ಇನ್ವೆಸ್ಟ್ ಮಾಡೋದು ಬೆಟರ್ ಸರ್ ಅಥವಾ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದು ಬೆಟರ್ ಸರ್? ನೋಡಿ, ಯಾವುದೇ ಒಂದು ಅಸೆಟ್ ಕ್ಲಾಸ್, ಅದು ಶೇರ್ಸ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಆಗಿರ್ಬೋದು, ಬ್ಯಾಂಕ್ ಡೆಪಾಸಿಟ್ ಆಗಿರ್ಬೋದು, ಯಾವುದೇ ತಗೊಳ್ಳಿ, ನೀವು ಎಲ್ಲ ದುಡ್ಡನ್ನು ಒಂದು ಕಡೆ ಹಾಕಬೇಡಿ ಅಂತ ನಾನು ಹೇಳ್ತೀನಿ. ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ, ನಾರ್ಮಲಿ ಈಗ ನನಗೆ ಶೇರ್ ಮಾರ್ಕೆಟ್ ಬಗ್ಗೆ ಜಾಸ್ತಿ ತಿಳುವಳಿಕೆ ಇರೋದ್ರಿಂದ ನಾನು ಎಲ್ಲ ದುಡ್ಡನ್ನು ಶೇರ್ಸ್ಗೆ ಹಾಕ್ತಾ ಇದ್ದೆ. ಅದೇ ನಮ್ಮ ತಾಯಿ ಏನು ಮಾಡ್ತಾರೆ, ಅವ್ರಿಗೆ ಎಲ್ಲ ದುಡ್ಡು ಬರೀ ಚೀಟಿ ಹಾಕ್ತಾರೆ, ಯಾಕಂದ್ರೆ ಅವ್ರಿಗೆ ತಿಳುವಳಿಕೆ ಅಷ್ಟೇ ಇರೋದು. ನನ್ನ ಹೆಂಡತಿ ಏನು ಮಾಡ್ತಾಳೆ, ಎಲ್ಲ ದುಡ್ಡನ್ನು ಎತ್ಕೊಂಡೋಗಿ ಬರೀ ಚಿನ್ನಕ್ಕೆ ಹಾಕ್ತಾಳೆ. ಅಥವಾ ನಿಮ್ಮನ್ನು ಕೇಳ್ತೀನಿ ನಾನು, ನೀವೇನು ಮಾಡ್ತೀರಾ ಅಂದರೆ, ಸರ್ ನನಗೆ ರಿಯಲ್ ಎಸ್ಟೇಟ್ ಒಂಚೂರು ನಾಲೆಜ್ ಇದೆ, ನಾನು ಎಲ್ಲ ದುಡ್ಡನ್ನು ಲ್ಯಾಂಡ್ಗೆ ಹಾಕ್ತೀನಿ ಅಂತ. ಶುರುವಲ್ಲಿ ಜನ ನಾರ್ಮಲಿ ಏನು ಮಾಡ್ತಾರೆ, ಅವ್ರಿಗೇನು ಗೊತ್ತು, ಅವರ ತಿಳುವಳಿಕೆ, ಫಿನಾನ್ಷಿಯಲ್ ನಾಲೆಡ್ಜ್, ಫಿನಾನ್ಷಿಯಲ್ ಲಿಟ್ರಸಿ ಎಷ್ಟಿದೆ ಆ ಐಡಿಯಾ ಮೇಲೆ ಹೂಡಿಕೆ ಮಾಡ್ತಾರೆ. ಬರ್ತಾ ಬರ್ತಾ ನಿಮ್ಮ ದುಡ್ಡು ಜಾಸ್ತಿ ಆದಂಗೆಲ್ಲ ನೀವು ವಿಂಗಡಣೆ ಮಾಡಿ ಹೂಡಿಕೆ ಮಾಡಬೇಕು. ಅಂದರೆ ನನ್ನ ಹತ್ರ 100 ರೂಪಾಯಿ ಇದೆ ಅಂದರೆ ನಾನೊಂದು 20 ರೂಪಾಯಿ ಗೋಲ್ಡ್ಗೆ ಹಾಕ್ತೀನಿ, ಇನ್ನೊಂದು 20 ರೂಪಾಯಿ ಮ್ಯೂಚುವಲ್ ಫಂಡ್ಗೆ ಹಾಕ್ತೀನಿ, ಇನ್ನೊಂದು 10 ರೂಪಾಯಿ ನಾನು ರಿಯಲ್ ಎಸ್ಟೇಟ್ಗೆ ಹಾಕ್ತೀನಿ, ಇನ್ನೊಂದು 10 ರೂಪಾಯಿ ಬ್ಯಾಂಕ್ ಡೆಪಾಸಿಟ್ಗೆ ಹಾಕ್ತೀನಿ, ಇನ್ನೊಂದು 20 ರೂಪಾಯಿ ಶೇರ್ಸ್ಗೆ ಹಾಕ್ತೀನಿ. ಈ ಥರ ವಿಂಗಡಣೆ ಮಾಡಿ ಹೂಡಿಕೆ ಮಾಡಬೇಕು. ಆಮೇಲೆ ಒಂದೇ ಅಸೆಟ್ ಕ್ಲಾಸ್ ಯಾವಾಗಲೂ ಮೇಲೆ ಹೋಗಲ್ಲ. ಈಗ ಕಳೆದ 2 ವರ್ಷದಲ್ಲಿ ಚಿನ್ನ ಬೆಳ್ಳಿ ಒಳ್ಳೆ ರಿಟರ್ನನ್ನು ಕೊಟ್ಟಿದೆ, ಹಂಗಂತ ನೆಕ್ಸ್ಟ್ 2 ವರ್ಷನೂ ಚಿನ್ನ ಬೆಳ್ಳಿ ಒಳ್ಳೆ ರಿಟರ್ನ್ ಕೊಡುತ್ತೆ ಅನ್ನೋ ತಪ್ಪು. ಅದೇ ಕೋವಿಡ್ ಆದ ನಂತರ 2018ರ ನಂತರ ಶೇರ್ ಮಾರ್ಕೆಟ್ ಭಾರಿ ಪ್ರಮಾಣದಲ್ಲಿ ಏರಿಕೆ ಕೊಡ್ತು, 2018ರಿಂದ 2023ವರೆಗೂ. ಸೊ ಜನ ಏನು ಮಾಡಿದ್ರು, ಶೇರ್ ಮಾರ್ಕೆಟಲ್ಲಿ ಹಾಕ್ದವರೆಲ್ಲ 10 ಸಲ ದುಡ್ಡು, 10 ಟೈಮ್ಸ್ ದುಡ್ಡು ಮಾಡಿದ್ರು, 1000% ರಿಟರ್ನ್ ಮಾಡಿದ್ರು. 10 ರೂಪಾಯಿ ಶೇರ್ 100 ರೂಪಾಯಿ ಆಗೋಯ್ತು. ಎಲ್ಲ ಆಗೋದ್ಮೇಲೆ 100 ರೂಪಾಯಿ ಶೇರು 2018ರಿಂದ 2023ವರೆಗೂ ಶೇರ್ ಮಾರ್ಕೆಟ್ ಮೇಲೋಯ್ತು. 2023ರಲ್ಲಿ ಎಲ್ಲ ಶೇರ್ಸಿಗೆ ದುಡ್ಡು ಹಾಕಿದ್ರು. ಅದಾದಮೇಲೆ 2 ವರ್ಷ ರಿಟರ್ನೇ ಇಲ್ಲ ಶೇರ್ ಮಾರ್ಕೆಟಲ್ಲಿ. ಅದೇ ಥರ ಚಿನ್ನ ಬೆಳ್ಳಿ ಲಾಸ್ಟ್ 2 ವರ್ಷದಲ್ಲಿ 150%, 200% ಮೇಲೆ ಹೋಗ್ಬಿಡ್ತು. ಈಗ ಎಲ್ಲರೂ ಓಡ್ ಬಂದ್ಬಿಟ್ಟು ನಾನು ಚಿನ್ನ ಬೆಳ್ಳಿಗೆ ಹಾಕ್ಬಿಡ್ತೀನಿ, ನೆಕ್ಸ್ಟ್ 2 ವರ್ಷಕ್ಕೆ ಅದು 150% ಹೋಗ್ಬಿಡುತ್ತೆ ಅಂದರೆ ಹೋಗಲ್ಲ. ಸೊ ನೀವೇನು ತಿಳ್ಕೊಬೇಕು, ಈಗ ಯಾವಾಗಲೂ ಜನ ಏನು ಹೇಳ್ತಾರೆ, ಅಯ್ಯೋ ನಾನು ಲಾಸ್ಟ್ 2 ವರ್ಷ ನಾನು ಈ ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕ್ಬಿಟ್ಟೆ, ಅಲ್ಲೆಲ್ಲ ಲಾಸ್ ಆಗ್ತಿದೆ, ಅದೇ ಗೋಲ್ಡ್ ಸಿಲ್ವರ್ಗೆ ಹಾಕ್ಬಿಟ್ಟಿದ್ರೆ ಅದು 150% ಮೇಲೆ ಹೋಗ್ಬಿಡೋದು ಅಂತ. ಈ ಹೋಗ್ಬಿಡೋದು ಹಾಕಿದ್ದಿದ್ರೆ ಆ ಕತೆ ಎಲ್ಲ ಇಲ್ಲ. ಯಾಕೆ ಗೊತ್ತಾ, ನಂಗೆ ಮೊನ್ನೆ ಒಬ್ಬರು ಫ್ರೆಂಡ್ ಹೇಳಿದ್ರು, ನೀವು ತುಂಬ ಚೆನ್ನಾಗಿ ಓದ್ಬಿಟ್ಟಿದ್ದಿದ್ರೆ ನೀವು IAS ಆಫೀಸರ್ ಆಗ್ಬಿಡ್ಬೋದಿತ್ತು. ಅದು ಈಗ ಹೇಳೇನು ಪ್ರಯೋಜನ? ಓದಿದ್ದಿದ್ರೆ, ಮಾಡಿದ್ದಿದ್ರೆ, IAS ಆಫೀಸರ್ ಆಗಿದ್ದಿದ್ರೆ, ನೀವು ಒಳ್ಳೆ ಕ್ರಿಕೆಟ್ ಚೆನ್ನಾಗಿ ಆಡ್ಬಿಟ್ಟಿದ್ರೆ ನೀವು ಸಂಜು ಸ್ಯಾಮ್ಸಂಗ್ ಆಗ್ಬಿಡ್ಬೋದಿತ್ತು, ತೆಂಡೂಲ್ಕರ್ ಆಗ್ಬಿಡ್ಬೋದಿತ್ತು. ಅಂದರೆ ಎಲ್ಲರೂ ಆಗೋಕ್ಕಾಗಲ್ಲ, ಸಂಜು ಸ್ಯಾಮ್ಸಂಗು, ತೆಂಡೂಲ್ಕರು, ರೋಹಿತ್ ಶರ್ಮಾ. ನಾವೇನು ತಿಳ್ಕೊಬೇಕು, ಆಗಿದ್ದಿದ್ರೆ ಹಾಕಿದ್ದಿದ್ರೆ ಬಿಟ್ಬಿಡಿ. ನಾವೇನು ಮಾಡ್ಬೋದು, ನಮ್ಮ ಕೈಲಿ ಏನಿದೆ ಅಂದರೆ, ನಾವೇನು ದುಡ್ಡನ್ನು ಉಳಿತಾಯ ಮಾಡ್ತಿದ್ದೀವಿ ಅದರಲ್ಲಿ ಒಂದು ಭಾಗನ ನಾನು ಚಿನ್ನ ಬೆಳ್ಳಿಲಿ ಹಾಕ್ತೀನಿ, ಒಂದು ಭಾಗನ ಶೇರ್ಸಲ್ಲಿ ಹಾಕ್ತೀನಿ, ಒಂದು ಭಾಗನ ಮ್ಯೂಚುವಲ್ ಫಂಡಲ್ಲಿ ಹಾಕ್ತೀನಿ. ನನ್ನ ಇನ್ಕಮ್ ಸೋರ್ಸಸ್ಗಳನ್ನು ಜಾಸ್ತಿ ಮಾಡ್ಕೊತೀನಿ. ಮಲ್ಟಿಪಲ್ ಸೋರ್ಸಸ್ಸಿಂದ ನಾನು ಆದಾಯವನ್ನು ಪಡ್ಕೊತೀನಿ. ನನ್ನ ಖರ್ಚನ್ನು ಕಡಿಮೆ ಮಾಡ್ತೀನಿ. ಯಾವಾಗ ಇನ್ಕಮ್ ಜಾಸ್ತಿ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ, ಉಳಿತಾಯ ಜಾಸ್ತಿ ಆಗುತ್ತೆ. ಆ ಉಳಿತಾಯವನ್ನು ನಾನು ಈ ಥರ ಬೇರೆ ಬೇರೆ ಕಡೆ ಹೂಡಿಕೆ ಮಾಡಿದಾಗ ಹಂತ ಹಂತವಾಗಿ ಶ್ರೀಮಂತರಾಗ್ತೀವಿ. ಯಾರು ನಾನು ನಾಳೆ ಬೆಳಿಗ್ಗೆ ಶ್ರೀಮಂತನಾಗ್ಬಿಡ್ಬೇಕು, ದಿಢೀರಾಗಬೇಕು. ಜನಕ್ಕೇನು ಗೊತ್ತಾ, ವಾರನ್ ಬಫೆಟ್ಗೊಬ್ಬರು ಪ್ರಶ್ನೆ ಕೇಳ್ತಾರೆ, ನೀವು ಇಷ್ಟೊಂದು ಸಿಂಪಲ್ಲಾಗಿ ಮಾತಾಡ್ತೀರಾ, ಯಾಕೆ ನಿಮ್ಮ ಥರ ಶ್ರೀಮಂತರು ಎಷ್ಟೊಂದು ಜನ ಆಗಬೇಕಿತ್ತು, ಯಾಕೆ ಆಗಿಲ್ಲ ಅಂತ. ಅದಕ್ಕೆ ವಾರನ್ ಬಫೆಟ್ ಹೇಳ್ತಾರೆ, ಎಲ್ಲರೂ ಶ್ರೀಮಂತರಾಗಬೇಕು ಅಂತ ಆಸೆ ಇರುತ್ತೆ, ಬಟ್ ಎಲ್ಲರೂ ದಿಢೀರನ್ ಶ್ರೀಮಂತರಾಗಬೇಕು ಅಂತ ಆಸೆ ಇರುತ್ತೆ, ಬೇಗ ನಾವು ಸಾಹುಕಾರರಾಗೋಣ ಅಂತ ಆಸೆ ಇರುತ್ತೆ, ಹಾಗಾಗಿ ಯಾರೂ ಶ್ರೀಮಂತರಾಗಲ್ಲ ಅಂತಾರೆ. ಈಗ ಜನ ಹೆಂಗೆ ಗೊತ್ತಾ, ಇವತ್ತು ಬ್ಯಾಟ್ ಹಿಡಿದಿರ್ತಾರೆ, ಅವ್ರು ಇವತ್ತೇನೆ ತೆಂಡೂಲ್ಕರ್ ಆಗಬೇಕು, ಸಂಜು ಸ್ಯಾಮ್ಸಂಗ್ ಆಗಬೇಕು, ರೋಹಿತ್ ಶರ್ಮಾ ಆಗಬೇಕು. ಸಂಜು ಸ್ಯಾಮ್ಸಂಗು 12 ವರ್ಷ ಪ್ರತಿನಿತ್ಯ ಬೆಳಿಗ್ಗೆ ರಾತ್ರಿ ನೆಟ್ಸ್ ಪ್ರಾಕ್ಟೀಸ್ ಮಾಡಿ ಮ್ಯಾಚ್ ಆಡಿ ಅದರಲ್ಲಿ ಫೇಲ್ಯೂರ್ ಆಗಿ ಎಲ್ಲ ಆದರೂ ಕೂಡ
ಬಿಡದೇನೆ ಕಂಟಿನ್ಯೂಸ್ ಆಗಿ ಅವರು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರು. ಎರಡು ಮ್ಯಾಚಲ್ಲಿ ಕ್ಲಿಕ್ ಆದರು. ಇವಾಗ ಅವರು ಇಂಡಿಯಾ ಇಡೀ ಮಾತಾಡುತ್ತೆ, ವರ್ಲ್ಡ್ ಇಡೀ ಮಾತಾಡುತ್ತೆ ಅವ್ರ ಬಗ್ಗೆ. ಇವತ್ತು ಧೋನಿ ಮತ್ತು ಇವತ್ತು ರೋಹಿತ್ ಶರ್ಮಾ, ಸಂಜು ಸ್ಯಾಮ್ಸಂಗ್ ಹೆಂಗೆ ಕ್ರಿಕೆಟ್ ಆಡ್ತಾ ಇದ್ದಾರೆ ಅಂತ ಗ್ಯಾಲರಿಯಲ್ಲಿ ಕುತ್ಕೊಂಡು ಕ್ಲಾಪ್ ಹೊಡಿತಿದ್ದಾರೆ. ಬಟ್ ಅದು ಮಾಡೋದಕ್ಕೆ ಅವರ 12 ವರ್ಷದ ಶ್ರಮ ಏನಿದೆ, ಆ ಪರಿಶ್ರಮ ಏನಿದೆ, ಅದು ಇವತ್ತು ಪ್ರತಿಫಲ ಕೊಟ್ಟಿದೆ. ಜನ ಏನು ಮಾಡ್ತಾರೆ, ನಾನು ನಾಳೆ ಬೆಳಿಗ್ಗೆ ಆ ಥರ ಆಗ್ಬಿಡ್ಬೇಕು. ಇನ್ನೊಬ್ರು ಯಾರೋ ನೋಡ್ತಾರೆ, ರುದ್ರಮೂರ್ತಿ ನೋಡಪ್ಪ ಅವರು ಏನೂ ಇಲ್ದಿರೋರು ಇವಾಗ ರಿಚ್ ಆಗ್ಬಿಟ್ರು, ನಾನು ಅವ್ರ ಥರ ಆಗಬೇಕು. ರುದ್ರಮೂರ್ತಿಯ 25 ವರ್ಷದ ಬೆಳಿಗ್ಗೆ ರಾತ್ರಿ ಪರಿಶ್ರಮ ಇದೆ. ವಿವೇಕಾನಂದ ಒಂದು ಕಡೆ ಹೇಳ್ತಾರೆ, ರಾತ್ರಿ ಪೀಪಲ್ ಹೂ ಬರ್ನ್ ದ ಮಿಡ್ ನೈಟ್ ಆಯಿಲ್ ವೆನ್ ಅದರ್ಸ್ ಆರ್ ಸ್ಲೀಪಿಂಗ್ ದೇ ವಿಲ್ ಗ್ರೋ ರಿಚ್ ಅಂತಾರೆ. ಅಂದರೆ ಬೇರೆಯವ್ರು ನಿದ್ದೆ ಮಾಡಿದಾಗ ಇವರು ದೇವರ್ ವರ್ಕಿಂಗ್ ಹಾರ್ಡ್ ಟು ಬಿಕಮ್ ರಿಚ್. ಅಬ್ದುಲ್ ಕಲಾಂ ಒಂದು ಕಡೆ ಹೇಳ್ತಾರೆ, ಕನಸು ಅನ್ನೋದು ಏನು ಅಂದರೆ ನೀನು ನಿದ್ದೆ ಮಾಡುವಾಗ ಬರೋದಲ್ಲ, ಕನಸು ಅನ್ನೋದು ನಿನಗೆ ನಿದ್ದೆ ಮಾಡೋಕ್ಕೆ ಬಿಡದೇ ಇರೋದು ಅಂತ ಹೇಳ್ತಾರೆ. ಡ್ರೀಮ್ ಇಸ್ ನಾಟ್ ವಾಟ್ ಕಮ್ಸ್ ಇನ್ ಯುವರ್ ಸ್ಲೀಪ್, ಡ್ರೀಮ್ ಇಸ್ ವಾಟ್ ಡಸ್ ನಾಟ್ ಮೇಕ್ ಯು ಸ್ಲೀಪ್. ನಿಮಗೆ ಯಾವುದು ನಿದ್ದೆ ಮಾಡೋಕ್ಕೆ ಬಿಡೋದಿಲ್ವೋ ಅದು ನಿಮ್ಮ ಕನಸು, ನಿದ್ದೆ ಮಾಡಿದಾಗ ಬರೋದಲ್ಲ ಕನಸು ಅಂತ ಹೇಳ್ತಾರೆ. ಅಂದರೆ ಪರಿಶ್ರಮ ಬೇಕೇ ಬೇಕು, ಟೈಮ್ ಕೊಡಬೇಕು. ನಾಳೆ ಬೆಳಿಗ್ಗೆ ಸಂಜು ಸ್ಯಾಮ್ಸಂಗ್ ಆಗೋಕ್ಕಾಗಲ್ಲ, ನಾಳೆ ಬೆಳಿಗ್ಗೆ ಮುಖೇಶ್ ಅಂಬಾನಿ ಆಗೋಕ್ಕಾಗಲ್ಲ. ಧೀರೂಭಾಯ್ ಅಂಬಾನಿ ಅಂತ ತಂದೆ ಹಿಡ್ಕೊಂಡೆ ಮುಖೇಶ್ ಅಂಬಾನಿಗೆ 40 ವರ್ಷ ಆಯಿತು. ನಿಮಗೆ ಧೀರೂಭಾಯ್ ಅಂಬಾನಿ ಥರ ತಂದೆ ಇಲ್ಲ ಅಂದರೆ ಟೈಮ್ ಕೊಡಬೇಕು ಇನ್ನೊಂಚೂರು. ಸರ್ ಏನು ಮಾಡೋದು ಸರ್, ನಂಗೆ ಧೀರೂಭಾಯ್ ಅಂಬಾನಿ ಥರ ತಂದೆ ಇಲ್ಲ ಅಂದರೆ ಅಂತ ಕೇಳ್ತಾರೆ ಕೆಲವರು. ಸಿಂಪಲ್ಲು, ನೀವು ಆ ಥರ ತಂದೆಯಾಗಿ ನಿಮ್ಮ ಮಗ ಮುಖೇಶ್ ಅಂಬಾನಿ ಥರ ಆಗಲಿ ಬಿಡಿ. ನಾನು ಯಾವಾಗೂ ಹೇಳ್ತೀನಿ, ಪಾಸಿಟಿವ್ ಮೈಂಡ್ಸೆಟ್ ಇರಬೇಕು. ಸಾಹುಕಾರರಾಗಬೇಕು ಅಂದರೆ ಇದೆಲ್ಲ ಮೈಂಡ್ಸೆಟ್ ಸ್ಟ್ರಾಂಗ್ ಇರಬೇಕು. ನೆಗೆಟಿವ್ ಮೈಂಡ್ಸೆಟ್ ಇರೋರು ಖಂಡಿತವಾಗ್ಲೂ ಸಾಹುಕಾರರಾಗೋದಕ್ಕೆ ಸಾಧ್ಯ ಇಲ್ಲ. ಅವ್ರೇನು ಹೇಳ್ತಾರೆ ಗೊತ್ತಾ, ಟ್ರಂಪ್ ಏನೋ ಮಾಡ್ತಾವನೆ ಹಂಗಾಗಿ ನಂದೆಲ್ಲ ಶೇರ್ ಬಿದ್ದೋಯ್ತು, ಅವನು ಮೋದಿ ಏನೋ ಹೇಳ್ದ, ಸಿದ್ದರಾಮಯ್ಯ ಇಲ್ಲೇನೋ ಮಾಡ್ದ, ನನಗೆ ಲಾಸ್ ಆಗೋಯ್ತು. ಸಿದ್ದರಾಮಯ್ಯ ಏನು ಮಾಡ್ದ, ಮೋದಿ ಏನು ಮಾಡ್ದ, ಟ್ರಂಪ್ ಏನು ಮಾಡ್ದ ಅಲ್ಲ, ನೀವೇನು ಮಾಡಿದ್ರಿ ಅನ್ನೋದು ಪ್ರಶ್ನೆ. ಸೊ ಯಾರು ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಳ್ತಾರೆ, ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ, ಯಾರು ಸ್ಮಾರ್ಟ್ ವರ್ಕ್ ಮಾಡ್ತಾರೆ, ಯಾರು ಮಿಡ್ ನೈಟ್ ಆಯಿಲನ್ನು ಬರ್ನ್ ಮಾಡ್ತಾರೆ, ಇವರು ಎಲ್ಲರೂ ಕೂಡ ಖಂಡಿತವಾಗಲೂ ಶ್ರೀಮಂತರಾಗ್ತಾರೆ. ಇವತ್ತೆಲ್ಲ ನಾಳೆ ಆಗ್ತಾರೆ, ನಾಳೆ ಎಲ್ಲ ನಾಡಿದ್ದಾಗ್ತಾರೆ. ಈ ನೆಗೆಟಿವ್ ಪೀಪಲ್ ಯಾರಿರ್ತಾರೋ ಅವರು ಇನ್ನೂ 7 ಜನ್ಮ ಆದರೂ ಸಾಹುಕಾರರಾಗಲ್ಲ. ಎಸ್ ಸರ್, ಖಂಡಿತ ಸರ್. ನೀವು ಹೇಳ್ದಂಗೆ ಸರ್, ಎಲ್ಲರೂ ಇನ್ವೆಸ್ಟ್ ಮಾಡಬೇಕು ಅಂತ ಇರ್ತಾರೆ, ಈಗ ಇನ್ವೆಸ್ಟ್ ಮಾಡೋಕ್ಕಂತ ಸುಮಾರು ಹಾದಿಗಳನ್ನ ಹುಡುಕ್ತಾ ಇರ್ತಾರೆ. ಬಟ್ ನೀವು ಯಾವಾಗಲೂ ಹೇಳ್ತೀರಿ ಸರ್, ಆ ಥರ ಇನ್ವೆಸ್ಟ್ ಮಾಡೋ ಹಾದಿಯಲ್ಲಿ ಯಾರು ಫಸ್ಟ್ ಬರ್ತಾರೆ ಅವರೆಲ್ಲರೂ ಫಸ್ಟು ಫೇಸ್ ಮಾಡೋ ಹಾದಿನೇ ಸ್ಕ್ಯಾಮ್ ಅಂತೇಳಿ. ಸೊ ಈ ಥರ ಎಷ್ಟು ಈಗ ಏನು ಆ ಥರ ಜನ ಇದ್ದಾರೆ ಸರ್, ಅವ್ರಿಗೆ ಈಗ ಅವರು ಈ ಥರ ಇನ್ವೆಸ್ಟ್ ಮಾಡಿ ಈ ಥರ ಸ್ಟಾರ್ಟ್ ಮಾಡಬೇಕು ಅಂತೇಳಿ ನಿಮ್ಮ ಆಫೀಸಿಗೆ ಅಥವಾ ನಿಮಗೆ ಫೋನ್ ಮಾಡಿದ್ರೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಮಾಡಬೇಕು ಅಂದರೆ ಹೇಗೆ ಮಾಡ್ಬೋದು ಸರ್, ನೀವು ಅವ್ರಿಗೆ ಹೆಂಗೆ ಹೆಲ್ಪ್ ಮಾಡ್ಬೋದು ಸರ್? ನೋಡಿ, ನಾರ್ಮಲಿ ನಾನು ಜನಕ್ಕೆ ಏನು ಹೇಳ್ತೀನಿ, ಮೋಸ ಮಾಡೋರು ಯಾವಾಗ ಇರ್ತಾರೆ ಅಂದರೆ ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ನಾನು ಯಾವಾಗೂ ಹೇಳ್ತೀನಿ, ಅನ್ನ ಬೆಂದಿದೆಯಾ ಇಲ್ವಾ ಅನ್ನೋದಕ್ಕೆ ಒಂದು ಅಕ್ಕಿ ಕಾಳು ತೊಗೊಂಡ್ರೆ ಗೊತ್ತಾಗುತ್ತೆ. ನೀವು ಇಡೀ ಕುಕ್ಕರಲ್ಲಿ ಒಂದೊಂದೇ ಅಕ್ಕಿ ಕಾಳು ಪಕ್ಕಕ್ಕೆ ಇಟ್ಬಿಟ್ಟು ಅನ್ನ ಬೆಂದಿದೆಯಾ ಇಲ್ವಾ ನೋಡೋದು ಬೇಕಾಗಿಲ್ಲ. ಸೊ ಅದೇ ರೀತಿ ಯಾರ್ಯಾರು ನಿಮಗೆ ನಾನು ದಿಢೀರ್ ಶ್ರೀಮಂತನಾಗ್ಬಿಡ್ಬೇಕು, ಅಥವಾ ನೀವು ದುಡ್ಡು ಇವತ್ತು ನನ್ನ ಹತ್ರ ಹಾಕಿ 1 ತಿಂಗಳಿಗೆ ಡಬಲ್ ಮಾಡಿಕೊಡ್ತೀನಿ, ತಿಂಗಳಿಗೆ 20% ಕೊಡ್ತೀನಿ, 5% ಕೊಡ್ತೀನಿ, ಈ ಥರ ದುರಾಸೆ ಮತ್ತು ಹೈ ರಿಟರ್ನ್ಸ್ಗಳನ್ನು ಯಾರ್ಯಾರು ಪ್ರಾಮಿಸ್ ಮಾಡ್ತಾರೆ ಅಂಥವ್ರ ಬಳಿ ಖಂಡಿತವಾಗಲೂ ಹೋಗಬೇಡಿ. ಯಾಕೆ ಅಂದರೆ ನಿಮ್ಮ ಕ್ಯಾಪಿಟಲ್ಲೇ ಸೇಫ್ ಇಲ್ಲ ಅಂದರೆ ನೀವು ಇಲ್ಲೆಲ್ಲ ಹೋಗ್ಬಿಟ್ಟು ನೀವು ಇನ್ವೆಸ್ಟ್ಮೆಂಟ್ ಮಾಡಿ ನನಗೆ ಅಷ್ಟು ರಿಟರ್ನ್ ಬರುತ್ತೆ, ಇಷ್ಟು ರಿಟರ್ನ್ ಬರುತ್ತೆ ಅನ್ನೋದ್ರಿಂದ ಪ್ರಯೋಜನ ಇಲ್ಲ. ವಾರನ್ ಬಫೆಟ್ ತುಂಬ ಚೆನ್ನಾಗಿ ಹೇಳ್ತಾರೆ, ಇನ್ವೆಸ್ಟ್ಮೆಂಟಲ್ಲಿ ಇರೋದು 2 ರೂಲು. ರೂಲ್ 1, ಡೋಂಟ್ ಲೂಸ್ ಯುವರ್ ಹಾರ್ಡ್ ಅಂಡ್ ಮನಿ. ಕಷ್ಟ ಬಿದ್ದು ದುಡ್ದಿರುವಂಥ ದುಡ್ಡನ್ನು ಲಾಸ್ ಮಾಡ್ಕೋಬೇಡ ಅಂತಾರೆ. ರೂಲ್ 2, ಡೋಂಟ್ ಫರ್ಗೆಟ್ ರೂಲ್ 1. ಅಂದರೆ ಫಸ್ಟು ನೀವೇನು ಮಾಡಬೇಕು, ಕ್ಯಾಪಿಟಲ್ ಸೇಫ್ಟಿ, ನಿಮ್ಮ ದುಡ್ಡು ನಿಮ್ಮ ಬಂಡವಾಳ ಎಷ್ಟು ಸೇಫ್ ಇದೆ ಅನ್ನೋದು ಫಸ್ಟ್ ನೋಡಬೇಕು. ಆಮೇಲೆ ಅದರ ಆದಾಯ. ರಿಸ್ಕ್ ಫಸ್ಟ್, ರಿಟರ್ನ್ ನೆಕ್ಸ್ಟ್. ಬಂಡವಾಳ ಇದ್ರಲ್ವ ಅದರಿಂದ ರಿಟರ್ನ್ ಮಾಡೋದು. ಈಗ ಯಾರೋ ಒಬ್ಬ 8th ಕ್ರಾಸ್ ಮಲ್ಲೇಶ್ವರಮಲ್ಲಿ ಹೋಗ್ತಾ ಇರ್ತಾನೆ, ಅವನು ಹೇಳ್ತಾನೆ, ಸರ್ ನನಗೆ 1 ಕೋಟಿ ದುಡ್ಡು ಕೊಡಿ, ನಿಮಗೆ 1 ತಿಂಗಳಲ್ಲಿ ಡಬಲ್ ಮಾಡಿಕೊಡ್ತೀನಿ ಅಂತಾನೆ. ನೀವು 1 ತಿಂಗಳಲ್ಲಿ ಡಬಲ್ ಆಗುತ್ತಾ ಅಂತ ಅವ್ನಿಗೆ 1 ಕೋಟಿ ಕೊಡ್ತೀರಾ? ಅವನು ಎಲ್ಲಿ ಅವನು ಯಾರು ಎತ್ತ ಗೊತ್ತಿಲ್ಲ, ಅವನು 1 ಕೋಟಿ ಎತ್ಕೊಂಡು ಓಡೋಯ್ತಾನೆ. ನಿಮ್ಮ ಬಂಡವಾಳನೇ ಸೇಫ್ ಇಲ್ಲ ಅಂದರೆ ಡಬಲ್ ಮಾಡೋದು 1 ತಿಂಗಳು ಬಿಟ್ಕೊಂಡು ಏನು ಮಾಡ್ತೀರಾ? ಇನ್ನೊಬ್ಬ ಹೇಳ್ತಾನೆ, ಸರ್ ನಾನು 10% ರಿಟರ್ನ್ ತಿಂಗ್ಳಿಗೆ ಕೊಡ್ತೀನಿ ನಿಮಗೆ ಅಂತ. ಆಯಿತು, ನೀವು 1 ಕೋಟಿ ಕೊಡ್ತೀರಾ. ಅವನೇನು ಮಾಡ್ತಾನೆ, ನಿಮ್ಮ 1 ಕೋಟಿ ಇಲ್ಲೇ 10 ಲಕ್ಷ 1 3 ತಿಂಗಳು ಕೊಡ್ತಾನೆ. ಅದೇ 1 ಕೋಟಿ ನಿಮ್ಮ ಹತ್ರ ಏನು ತೊಗೊಂಡಿದ್ನಲ್ಲ ಅದರಲ್ಲೇ 10 ಲಕ್ಷ 3 ತಿಂಗಳು ಕೊಡ್ತಾನೆ. 3 ತಿಂಗಳಾದ್ಮೇಲೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ದುಬೈಗೋ ಸೌದಿ ಅರೇಬಿಯಾಗೋ ಬೇರೆ ಕಡೆ ಎಲ್ಲ ಓಡೋಗ್ಬಿಡ್ತಾನೆ. ನೀವು ಇವ್ನು ನಂಗೆ ಮೋಸ ಮಾಡ್ದ, ನಾನು ಇಲ್ಲಿ ಚೀಟಿ ಹಾಕಿದೆ, ಅವ್ನು ಹಂಗೆ ಮಾಡ್ದ, ಇವ್ನು ಹಿಂಗೆ ಮಾಡ್ದ. ಅವನು ಯಾರೂ ಮೋಸ ಮಾಡಿಲ್ಲ, ನೀವು ಮೋಸ ಹೋಗಿದ್ದೀರಾ. 1 ಕೋಟಿಗೆ 10 ಲಕ್ಷ ರೂಪಾಯಿ ತಿಂಗಳು ಕೊಡಬೇಕು ಅಂದರೆ ಅವ್ನು ಕಳ್ತನ ಮಾಡಬೇಕು ಅಷ್ಟೊಂದು ಕೊಡೋದಕ್ಕೆ. ಅವ್ನು ನಿಮಗೆ ಆಸೆ ತೋರಿಸ್ದ, ನಿಮಗಿರುವಂತಹ ದುರಾಸೆಯನ್ನು ಬಳಸ್ಕೊಂಡ,
ಅವ್ನು ಬಿಸ್ನೆಸ್ ಮಾಡ್ಕೊಂಡು ನಿಮ್ಮ ದುಡ್ಡು ಎತ್ಕೊಂಡು ಹೋದ. ಇನ್ನು ಕೆಲವ್ರು ಇದ್ದಾರೆ, ಅವರು 1 ಕೋಟಿ ಬಿಡಿ, ತಿಂಗಳಿಗೆ 10 ಲಕ್ಷ ಬರುತ್ತೆ ಅಂದರೆ ಪಕ್ಕದ ಮನೆಯವ್ರ ಹತ್ರ 1 ಕೋಟಿ ಇಸ್ಕೊಂಡು ನಿಮಗೆ ನಾನು 1 ಕೋಟಿಗೆ 2 ಲಕ್ಷ ಕೊಡ್ತೀನಿ, ಆ 1 ಕೋಟಿ ನಾನು ಅವನು ಕೊಟ್ಟರೆ ಅವ್ನು ನನಗೆ 10 ಲಕ್ಷ ಕೊಡ್ತಾನೆ, ಇವ್ರಿಗೆ 2 ಲಕ್ಷ ಕೊಟ್ಟರೆ ನನಗಿನ್ನ 8 ಲಕ್ಷ ಬರುತ್ತೆ ಅಂತ ಅವ್ರ ಹತ್ರ ಇಲ್ಲದೇ ಇರೋ ದುಡ್ಡನ್ನು ಬೇರೆಯವ್ರ ಹತ್ರ ಇಸ್ಕೊಂಡು ಅವನು ಯಾರೋ ಕೊಟ್ಬಿಟ್ಟು ಇಲ್ಲಿ ದುಡ್ಡು ಮಾಡಿಬಿಡೋಣ ಅಂತ ಮಾಡೋರು ಇದ್ದಾರೆ ಇನ್ನೂ ಒಂದಷ್ಟು ಜನ. ಇದಕ್ಕೆ ನಾವು ಹೇಳ್ತೀವಿ ಗಾದೆ, ಕೊಟ್ಟವನು ಕೋಡಂಗಿ ಇಸ್ಕೊಂಡವನು ವೀರಭದ್ರ ಅಂತ. ಈ ಥರ ಎಲ್ಲ ಸ್ಕ್ಯಾಮ್ಗಳಿಗೆ ಮೋಸ ಹೋಗಬೇಡಿ. ಹೆಂಗಿದು ಕಂಡುಹಿಡಿಯೋದು? ಸಿಂಪಲ್. ಯಾರ್ಯಾರು ಹೈ ರಿಟರ್ನ್ಗಳನ್ನು, ಯಾರ್ಯಾರು ದುರಾಸೆಗಳನ್ನು, ಯಾರ್ಯಾರು ನಿಮ್ಮ ನಾಲೆಡ್ಜ್ ಏನಿಲ್ಲ ನಿಮಗೆ ಅದನ್ನು ಬಳಸ್ಕೊಳ್ತಿದ್ದಾರೆ ಅಂಥವ್ರ ಹತ್ರ ಖಂಡಿತವಾಗ್ಲೂ ಹೂಡಿಕೆ ಮಾಡಬೇಡಿ. ಅದು ನಾನಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು. ಯಾರು ನಿಮಗೆ ಸರಿಯಾದ ಮಾರ್ಗವನ್ನು ತೋರಿಸ್ತಾರೋ ನಿಮಗೆ ಗೊತ್ತಾಗುತ್ತೆ ಇವ್ರು ಹೇಳ್ತಿರೋದು ಸರಿನಾ ತಪ್ಪ. ನಾನು ಈಗ ತಾನೇ ಹೇಳದ್ನಲ್ಲ, ಅನ್ನ ಬೆಂದಿದೆಯಾ ಇಲ್ವಾ ಅಂದರೆ ಒಂದು ಅಗಲ್ ನೋಡಿದ್ರೆ ಗೊತ್ತಾಗುತ್ತೆ. ನೀವು ಇಡೀ ಕುಕ್ಕರಲ್ಲಿರೋ ಅನ್ನದ ಕಾಳೆಲ್ಲ ಎತ್ತಿ ಸೈಡ್ಗೆ ಇಡೋದು ಬೇಕಾಗಿಲ್ಲ. ನಿಮ್ಮ ಬುದ್ಧಿವಂತಿಕೆ ನೀವು ಉಪಯೋಗಿಸ್ಕೊಂಡು ಇನ್ವೆಸ್ಟ್ಮೆಂಟನ್ನು ಮಾಡಿ. ಯಾರು ನಿಮಗೆ ಸರಿಯಾದ ಮಾರ್ಗದರ್ಶನ ಮಾಡ್ತಾರೆ, ಅದು ನಾನಾಗಿರ್ಬೋದು, ಬೇರೆಯವರಾಗಿರ್ಬೋದು, ಅಲ್ಲಿ ಹೂಡಿಕೆಗಳನ್ನು ಮಾಡಿ. ಸೊ ನಿಮ್ಮ ಹಣ, ನಿಮ್ಮ ಸುರಕ್ಷಿತ ನಿಮ್ಮ ಕೈಯಲ್ಲಿದೆ ಅನ್ನೋದನ್ನು ನಾನು ಹೇಳ್ತೀನಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಚಿನ್ನದ ಬೆಲೆ ಏನಾಗ್ಬೋದು, ಚಿನ್ನದ ಮೇಲೆ ಹೂಡಿಕೆ ಹೇಗೆ ಮಾಡ್ಬೋದು, ಮುಂದೆ ಹೇಗೆ ಮಾಡಬಹುದು ಅನ್ನೋದನ್ನು ರುದ್ರಮೂರ್ತಿ ಅವರು ನಮಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ನಿಮಗೆ ಇದ್ರ ಬಗ್ಗೆ ಇನ್ನೂ ಕೂಡ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ನೀವು ಬರಿಬೋದು. ಅದು ನಿಮ್ಮ ಎಲ್ಲ ಡೌಟ್ಗಳನ್ನು ನಮ್ಮ ಮುಂದಿನ ವೀಡಿಯೋಗಳಲ್ಲಿ ನಾವು ನಿಮಗೆ ಆನ್ಸರ್ ಹೇಳೋ ಪ್ರಯತ್ನವನ್ನು ಮಾಡ್ತೀವಿ. ನಮಸ್ಕಾರ ಸರ್. ಥ್ಯಾಂಕ್ ಯು ದೀಪಕ್. ಎಸ್.